ಆಗ್ಲಿಲ್ಲ. ಇವಾಗ ನಮ್ಮಮ್ಮ ನನಗ್ ಬೇಕು ಅನ್ನಿಸ್ತಾ ಇದೆ. ಅದು ಅಲ್ಲದೆ ಸ್ವಾಮಿಗಳು ನನ್ನ ಹೊಟ್ಟೆಲಿ ನಮ್ಮಮ್ಮ ಹುಟ್ತಾರೆ ಅಂತ ಹೇಳಿದ್ದಾರೆ. ಆ ಮಾತು ನಿಜ ಅಂತ ನಿನ್ ಬಾಯಾರೆ ಕೇಳ್ಬೇಕು ಅಂತಿದೆ ಅಮ್ಮ. ಹೇಳಮ್ಮ, ನಮ್ಮಮ್ಮ ನನ್ನ ಹೊಟ್ಟೆನಲ್ಲಿ ಹುಟ್ತಾರಲ್ವಾ, ನನ್ನ ಅಮ್ಮ ಅಂತ ಕರೀತಾರಲ್ವಾ, ಹೇಳಮ್ಮ. ಪುಣ್ಯ, ಅಮ್ಮನ ಕೈಯಲ್ಲಿ ಅಮ್ಮ ಅಂತ ಕರೆಸ್ಕೊಳ್ಬೇಕು ಅನ್ನೋ ಕೋರಿಕೆಯಲ್ಲಿ ಎಷ್ಟು ಪ್ರೀತಿ ಇದೆ ಅನ್ನೋದು ಅರ್ಥ ಆಗತ್ತೆ. ನಮ್ಮನ್ನ ಪ್ರೀತಿಸೋಂಥವ್ರು ನಮ್ಮ ಹೊಟ್ಟೆಲಿ ಹುಟ್ಟಬೇಕು ಅಂತ ಆಸೆ ಪಟ್ರೆ ಆ ಪರಮ ಶಿವನ ಹತ್ರ ಇದ್ರೂ ಕೂಡ ನಮ್ಮ ಹೊಟ್ಟೆಲಿ ಹುಟ್ತಾರೆ. ಅಮ್ಮ, ನಮ್ಮಮ್ಮನ ನೋಡ್ಬೇಕು ಅನ್ನಿಸ್ತಿದೆ ಅಮ್ಮ. ನಮ್ಮಮ್ಮ ನಾನ್ ಹುಟ್ಟಿದಂತ ಕ್ಷಣ ಎಷ್ಟು ಖುಷಿ ಪಟ್ಟಿದ್ರು, ನನಗೋಸ್ಕರ ಎಷ್ಟು ಕಾತರತೆಯಿಂದ ಇದ್ರು. ಒಂದ್ಸಲ ನೋಡ್ಬೇಕು ಅಂತಿದೆ ಅಮ್ಮ. ಇದೊಂದ್ಸಲಕ್ಕೆ ನಮ್ಮಮ್ಮನ್ ತೋರ್ಸಮ್ಮ. ಪುಣ್ಯ, ಸ್ವಚ್ಛವಾಗಿರೋಂಥ ನಿಮ್ಮ ಪ್ರೀತಿನ ಗೋಮಾತೆ ಹಾಲಲ್ಲಿ ನೋಡು ಪುಣ್ಯ. ಅಮ್ಮ ಪುಣ್ಯ, ಅನಿರುದ್ಧ್, ನೀನು ಒಬ್ಬರಿಗೋಸ್ಕರ ಒಬ್ರು ಹುಟ್ಟಿದ್ದೀರಾ. ನೀನು ಆಸೆ ಪಟ್ಟ ಹಾಗೆ ಪರಮ ಭಕ್ತೆಯಾದ ಆ ಮಹಾತಾಯಿ ಮಹಾದೇವಿ ನಿನ್ನ ಹೊಟ್ಟೆಯಲ್ಲಿ ಹುಟ್ತಾ ಇದ್ದಾಳೆ. ಅಮ್ಮ, ಅಮ್ಮ, ನೀನ್ ಹೇಳ್ತಿರೋದ್ ನಿಜನಾ? ನಮ್ಮಮ್ಮ ನನ್ನ ಹೊಟ್ಟೆಲ್ ಹುಟ್ತಾರ? ಒಂದ್ಸಲ ಹೇಳಮ್ಮ. ಯಾವ ತಾಯಿ ನಿನ್ನನ್ನ 9 ತಿಂಗಳು ಹೊತ್ತು ಜನ್ಮ ಕೊಟ್ಟಿದ್ದಾಳೋ ಆ ತಾಯಿಗೆ ಈಗ ನೀನು ಜನ್ಮ ಕೊಡ್ತಿದ್ಯಾ. ಸಾಕಮ್ಮ, ಸಾಕು. ಈ ಜನ್ಮಕ್ಕಿಷ್ಟು ಸಾಕು. ಅನಿರುದ್ಧ್, ಅನಿರುದ್ಧ್, ಚೌಡಮ್ಮ ತಾಯಿ ಹೇಳಿದ್ ಕೇಳಿಸ್ಕೊಂಡೆ ಅಲ್ವಾ?
ನಮ್ಮಿಬ್ರು ಶೋಭನ ಆಗ್ಬಾರ್ದು ಅಂತ ಎಷ್ಟು ಕುತಂತ್ರಗಳು ಮಾಡಿದ್ರಿ. ಶುರೂಲಿ ನೀವ್ ಗೆಲ್ತೀರಾ ಅಂತಾನೆ ಅನ್ಕೋತೀರಾ, ಆದ್ರೆ ಕಡೆಲ್ ಗೆಲ್ಲೋದು ಒಳ್ಳೆತನಾನೆ. ಅದು ಅಲ್ದೆ ನಮ್ಮಿಬ್ರು ಶೋಭನ ಕೂಡ ಆಗೋಯ್ತು. ಇಷ್ಟರಲ್ಲೇ ನಮ್ಮಮ್ಮ ಮಹಾದೇವಿ ನನ್ನ ಹೊಟ್ಟೆಲ್ ಹುಟ್ಟಾರಂತೆ. ಅಲಂಕಾರಕ್ಕೆ ಹಬ್ಬ ಆಗಲ್ಲ, ಆ ವಿಷಯ ನಿನಗೆ ಗೊತ್ತಿದೆ ಅಲ್ವಾ ಪುಣ್ಯ. ಹಾಗೆ ಶೋಭನ ಆದ ಮಾತ್ರಕ್ಕೆ ಮಕ್ಕಳಾಗುತ್ತೆ ಅಂತ ಕನ್ಸ್ ಕಾಣ್ಬೇಡ. 9 ತಿಂಗಳು ಆ ಮಗುಗೇನು ಆಗ್ದಿರೋ ತರ ನೋಡ್ಕೋಬಹುದು, ಆದ್ರೆ ಈ ಭೂಮಿ ಮೇಲೆ ಬರಲ್ಲ. ಆ ವಿಷಯ ನೆನ್ಪಿಟ್ಕೋ. ನೀನ್ ಭಯ ಪಡ್ಸಿದ್ರೆ ಭಯ ಪಡೋರು ಯಾರು ಇಲ್ಲ ಇಲ್ಲಿ. ಪರ್ಣಿಕಾ, ಈಗಾದ್ರೂ ಈ ಕೆಟ್ಟ ಸ್ನೇಹನ ಬಿಟ್ರೆ ಒಳ್ಳೇದಾಗತ್ತೆ. ಇಷ್ಟರಲ್ಲೇ ಯಜಮಾನ್ರ ಕೈಯಾರೆ ನಿನ್ ಮದ್ವೆನ ಮಾಡಿಸ್ತೀವಿ. ಏಯ್, ನನಗ್ ಮದ್ವೆ ಮಾಡೋದಕ್ಕೆ ನೀನ್ ಯಾರೇ? ನಾನು ಈ ಮನೆ ಸೊಸೆ, ಭದ್ರಮ್ಮನ್ ದೊಡ್ಡ ಮಗಳು. ಹುಚ್ಚು ಹುಚ್ಚು ನಾಟಕಗಳಾಡದೆ ಇದ್ರೆ ಒಳ್ಳೇದು.